ಮನೆಯಲ್ಲಿರೋ ಮಹಿಳೆಯರಿಗೆ ಒಂದೇ ಬೇಜಾರು, ಮನೆ ಕೆಲಸದ ನಂತರ ಏನ್ ಮಾಡೋದು ಅನ್ನೋದು. ಹೊರಗಡೆ ಕೆಲಸಕ್ಕೆ ಹೋಗಲು ಸಾಧ್ಯವಿಲ್ಲ, ಹಾಗಂತ ಮನೆಯಲ್ಲಿ ಖಾಲಿ ಕುಳಿತುಕೊಳ್ಳಲು ಕೂಡ ಆಗೋದಿಲ್ಲ. ಏನಾದ್ರೂ ಮನೆಯಲ್ಲೇ ದುಡಿಮೆ ಮಾಡಬೇಕು ಅನ್ನೋ ಆಸೆ ಸಣ್ಣದಾಗಿ ಮೊಳಕೆ ಹೊಡೆದಿರುತ್ತದೆ. ಅಂತವರಿಗೆ ಇವತ್ತು ನಾವು ತೋರಿಸುವ ಸೀರೆಯ ಅಂಚಿಗೆ ಕುಚ್ಚು ಹಾಕುವ ವಿಧಾನ ಸಹಕಾರಿಯಾಗಬಹುದು ನೋಡಿ. ಇವತ್ತು ನಾನು ನಿಮಗೆ ಕ್ರೋಶಾ ನೀಡ್ಲು ಮತ್ತು ಸ್ಟೋನ್ ಲೇಸ್ ಎಲ್ಲ ಯೂಸ್ ಮಾಡಿಕೊಂಡು ಸೀರೆಗೆ ಕುಚ್ಚು ಹೇಗೆ ಹಾಕೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಸೀರೆಗೆ ಕುಚ್ಚು ಹಾಕಲು ಬೇಕಾಗುವ ಸಾಮಗ್ರಿಗಳು: ಸಿಲ್ಕ್ ಥ್ರೆಡ್, ಸ್ಟೋನ್ ಲೇಸ್, ಸ್ಟೋನ್ಸ್, ವೈಟ್ ಗ್ಲೂ ಮತ್ತು ಕತ್ತರಿ. ಈ ಥರ ನಾನು ಬಟ್ಟೆ ತೊಗೊಂಡಿದ್ದೀನಿ. ಆಮೇಲೆ ಈ ಥರ ಥ್ರೆಡ್ಡು ಸಿಲ್ಕ್ ಥ್ರೆಡ್ ಬೇಕು. ಇದನ್ನು ನಾನು ಎಂಟೇಳಿ ಸುತ್ಕೊಂಡು ಬಂದಿದ್ದೀನಿ, ರೆಡಿ ಇದೆ. ಇವಾಗ ಶುರು ಮಾಡ್ತಾ ಇದ್ದೀನಿ ಕುಚ್ಚು ಹಾಕೋದು ಹೇಗೆ ಅಂತ. ಈ ಥರ ಕೈಗೆ ಈ ಥರ ಸುತ್ಕೊಳ್ಬೇಕು. ಸುತ್ಕೊಂಡ್ಬಿಟ್ಟು ಈಗ ಹೀಗೆ ಚಿಕ್ಕದಾಗಿ ರೋಲ್ ಮಾಡ್ಕೊಳ್ಳಿ. ಇದು ನಾಟ್ ಆಗುತ್ತೆ. ನಾನು ಮತ್ತೆ ಇದು 10 ನಂಬರ್ ನೀಡ್ಲು ತೊಗೊಂಡಿದ್ದೀನಿ. ಈಗ ನೋಡಿ, ಬಟ್ಟೆಗೆ ಈ ಥರ ತಗೊಳ್ಬೇಕು. ಹೀಗೆ ತೊಗೊಂಡ್ಬಿಟ್ಟು ಹೀಗೆ ಎಳ್ಕೊಂಬಿಡಿ. ಆವಾಗ ಇದು ನಾಟ್ ಆಗುತ್ತೆ ಇಲ್ಲಿ. ಇವಾಗ ಫಸ್ಟು ಈ ಥರ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಎಂಡ್ ಮಾಡ್ಕೊಳ್ಳಿ. ಎಂಡ್ ಮಾಡ್ಕೊಬಿಟ್ಟು ಆನಂತರ 8 ಚೈನ್ ತೊಗೊಳ್ಳಿ. ಇವಾಗ 8 ಆಯಿತು. ಇದನ್ನು ಸ್ವಲ್ಪ ಮುಂದಕ್ಕೆ ಬಂದು ಎಂಡ್ ಮಾಡಿ, ಈ ಥರ ಎಂಡ್ ಮಾಡಿ ಮತ್ತೆ ತಿರ್ಗಾ 3 ಚೈನ್ ತೊಗೊಳ್ಳಿ. 3 ಚೈನ್ ತೊಗೊಂಡು ಇಲ್ಲೇ ಎಂಡ್ ಮಾಡಿ ಮತ್ತೆ 8 ಚೈನ್ ತೊಗೊಳ್ಳಿ. ಒಂದು 3 ಚೈನು, ಒಂದು 8 ಚೈನು. ಸೀರೆಗೆ ನೀವು ಹೀಗೆ ಉದ್ದಕ್ಕೆ ಹಾಕೊಂಡು ಹೋಗಿ. ಇವಾಗ ನಾನು 1 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ತಾ ಇದ್ದೀನಿ. ಹೀಗೆ ಕತ್ರಿ ತೊಗೊಂಡ್ಬಿಟ್ಟು ಹೀಗೆ ಕಟ್ ಮಾಡಿ, ಈ ಥರ ಕಟ್ ಮಾಡಿಬಿಟ್ಟು ಹೀಗೆ ಮೇಲೆ ಎತ್ಬಿಡಿ. ಈ ಥರ ಲಾಕ್ ಆಗೋಗುತ್ತೆ. ಮತ್ತು ಇದಕ್ಕೆ ನಾನು ಒಂದೇ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಮೆರೂನ್ ಕಲರಲ್ಲೇ ತೊಗೊಂಡಿದ್ದೀನಿ. ಮತ್ತೆ ಈಗ ನೋಡಿ, ಸೆಕೆಂಡ್ ಸ್ಟೆಪ್ ಹಾಕ್ತಾ ಇದ್ದೀನಿ. ಮತ್ತು ಇದೇ ಥರ ಚಿಕ್ಕದಾಗಿ ರೋಲ್ ಮಾಡ್ಕೊಂಡ್ಬಿಟ್ಟು ಹೀಗೆ ಎಳ್ಕೊಂಬಿಡಿ. ಹೀಗೆ ಎಳ್ಕೊಂಬಿಡಿ, ಅದು ಲಾಕ್ ಆಗೋಗುತ್ತೆ. 2 ಚೈನ್ ತೊಗೊಂಡ್ಬಿಟ್ಟು ಇಲ್ಲಿ ಎಂಡ್ ಮಾಡ್ಕೊಳ್ಳಿ 3 ಚೈನಲ್ಲಿ. ಇವಾಗ ಇಲ್ಲಿ 8 ಚೈನಲ್ಲಿ 20 ಪಿಲ್ಲರ್ ಬರಬೇಕು ನೋಡಿ. ಈ ಥರ ಇವಾಗ 10 ಪಿಲ್ಲರ್ ಆಗಿದೆ. ಇವಾಗ ಇಲ್ಲಿ ಮತ್ತೆ ತಿರ್ಗಾ ಚೈನ್ ಹಾಕ್ಕೊಳ್ಬೇಕು. 2 ಚೈನ್ ಹಾಕ್ಕೊಂಡು ಈ ಥರ ಪಿಲ್ಲರ್ ತಗೊಳ್ಳಿ. ಹಿಂದೆ ಏನು ಮನೆ ಇರುತ್ತಲ್ಲ, ಅಲ್ಲಿ ಈ ಥರ ಪಿಲ್ಲರ್ ತಗೊಳ್ಬೇಕು. ಇಲ್ಲಿ 3 ಪಿಲ್ಲರ್ ತಗೊಳ್ಳಿ. ಅದು ಫ್ಲವರ್ ಟೈಪ್ ಬರುತ್ತೆ ನೋಡಿ. ಈ ಥರ 3 ಪಿಲ್ಲರ್ ಆದಮೇಲೆ ಮತ್ತೆ 1 ಚೈನ್ ತಗೊಳ್ಳಿ. ಮತ್ತೆ ಇಲ್ಲಿ ಎಂಡ್ ಮಾಡ್ಕೊಂಬಿಡಿ. ಈ ಥರ ಒಂದು ಪೆಟಲ್ ಟೈಪ್ ಬರುತ್ತೆ ಈ ಥರ. ಮತ್ತು ಅದೇ ಥರನೇ ಮತ್ತೆ 1 ಚೈನು, ಮತ್ತು ಅದರಲ್ಲೇ 3 ಪಿಲ್ಲರು. ಇದೇ ಥರ 3 ಸರಿ ಹಾಕ್ಕೊಳ್ಬೇಕು. 3 ಪೆಟಲ್ ಬರಬೇಕು ನೋಡಿ. ಈ ಥರ ಈಗ 3 ಪೆಟಲ್ ಆಗಿದೆ. ಇದಾದ ನಂತರ ಮತ್ತೆ 10 ಪಿಲ್ಲರ್ ನೋಡಿ. ಈ ಥರ ಕಂಟಿನ್ಯೂಸ್ ಆಗಿ 10 ಪಿಲ್ಲರ್ ಒಂದೇ ಇದರಲ್ಲಿ ಬರುತ್ತೆ. ಈ ಥರ 10 ಪಿಲ್ಲರ್ ಆದಮೇಲೆ ಇಲ್ಲಿ ಏನು 3 ಚೈನ್ ತೊಗೊಂಡಿರ್ತೀವಲ್ಲ, ಇಲ್ಲಿ ಎಂಡ್ ಮಾಡ್ಕೊಂಬಿಡಿ. ಈ ಥರ ಹೀಗೆ ಬರುತ್ತೆ ನೋಡಿ. ಈ ಥರ ಕಾಣಿಸುತ್ತೆ. ತೋರಣ ಶೇಪಲ್ಲಿ ಈ ಥರ ಕಾಣಿಸುತ್ತೆ ನಿಮಗೆ. ಇದೇ ರೀತಿ ಇಲ್ಲಿ ಪಕ್ಕದಲ್ಲಿ ನಾನು ಮತ್ತೆ ಮಾಡ್ಕೊಳ್ತಿದ್ದೀನಿ ನೋಡಿ. ಇವಾಗ ಈ ಥರ ರೆಡಿ ಇದೆ. ಇದಕ್ಕೆ ಬಂಚ್ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಫ್ಲವರ್ ಪೆಟಲ್ ಬಂದಿರೋದ್ರಿಂದ ಬಂಚು ಚೆನ್ನಾಗಿ ಕಾಣಿಸಲ್ಲ.
ಇದಕ್ಕೆ ನಾವು ಸ್ಟೋನ್ ಲೇಸು ಮತ್ತು ಸ್ಟೋನ್ ಹಾಕಿ ಹೇಗೆ ಹಾಕೋದು ತೋರಿಸ್ತೇನೆ. ಗ್ಲೂ ಹಾಕೋಬಿಡೋಣ. ಎಲ್ಲೆಲ್ಲಿ ಸ್ಟೋನ್ ಲೇಸ್ ಹಾಕ್ತೀವಿ, ಎಲ್ಲಿ ಸ್ಟೋನ್ ಹಾಕ್ತೀವಿ ಅಲ್ಲಿ ಮಾತ್ರ ನಾವು ಗ್ಲೂ ಹಾಕೋಣ. ಇಲ್ಲಿ ಸ್ಟೋನ್ ಹಾಕ್ತೀವಿ, ಆನಂತರ ಇಲ್ಲಿ ಲೇಸ್ ಹಾಕ್ತಾ ಇದ್ದೀನಿ. ಅದಕ್ಕೆ ಈ ಥರ ಗ್ಲೂ ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ ಸ್ಟೋನ್ ಬರುತ್ತೆ, ಇಲ್ಲಿ ಲೇಸ್ ಬರುತ್ತೆ. ಫಸ್ಟು ನಾನು ಸ್ಟೋನ್ ಲೇಸ್ ಹಾಕ್ತೀನಿ. ಈ ಥರ ಅಂಟಿಸ್ಬೇಕು. ಈ ಥರ ಗ್ಲೂ ಅಲ್ಲಿ ಹಚ್ಚಿದರೆ ನಿಮಗೆ ಬಿದ್ದು ಹೋಗೋದಿಲ್ಲ, ಕಿತ್ತೋಗೋದಿಲ್ಲ, ವಾಶ್ ಮಾಡ್ಬೋದು. ಈ ಥರ ಹೀಗೆ ಹಾಕಿ ಕಟ್ ಮಾಡಿಬಿಡೋಣ. ಈ ಥರ ಕಟ್ ಮಾಡಿಬಿಡೋಣ. ಇವಾಗ ಇಲ್ಲಿ ಪೆಟಲ್ ಇದೆ ಅಲ್ಲ, ಅಲ್ಲಿ ಒಂದು ಸಿಂಗಲ್ ಸ್ಟೋನ್ಸ್ ಇಡೋಣ. ನಿಮಗೆ ಈ ಸ್ಟೋನ್ಸ್ ಯಾವ ಸೈಜಲ್ಲಿ ಬೇಕಾದರೂ ಸಿಗತ್ತೆ. ಈ ಥರ ಚಿಕ್ಕದು ಒಂದು ಸಿಂಗಲ್ ಸ್ಟೋನು ಈ ಥರ ಇಡೋಣ. ಹೀಗೆ ಇದು ಯಾವ ಕಲರ್ ಬೇಕಾದರೂ ಸಿಗತ್ತೆ ನಿಮಗೆ. ಮಾರ್ಕೆಟಲ್ಲಿ ದೊಡ್ಡದಿಂದ ಹಿಡಿದು ಚಿಕ್ಕದವರೆಗೂ ಸಿಗತ್ತೆ. ನೋಡಿ, ಇವಾಗ ಈ ಥರ ಸ್ಟೋನ್ ಹಾಕಿ ಕುಚ್ಚು ರೆಡಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಾನು ಸ್ಟೋನ್ ಲೇಸ್, ಸ್ಟೋನ್ಸು ಎಲ್ಲ ಬಳಸಿ ಸೀರೆ ಕುಚ್ಚು ಹೇಗೆ ಹಾಕಿದ್ದೀನಿ ಅಂತ. ಇದು ಸೀರೆ ಫಸ್ಟು ಡೈರೆಕ್ಟಾಗಿ ಹಾಕೋಕ್ಕೆ ಹೋಗಬೇಡಿ. ಇದನ್ನು ನೀವು ಫಸ್ಟು ಪ್ರಾಕ್ಟೀಸ್ ಮಾಡಿ, ಈ ಥರ ಒಂದು ಎಕ್ಸ್ಟ್ರಾ ಬಟ್ಟೆಲಿ ಪ್ರಾಕ್ಟೀಸ್ ಮಾಡಿ, ಆನಂತರ ನೀವು ಸೀರೆಗೆ ಹಾಕಿ. ನೋಡಿದ್ರಲ್ಲ ಸಿರಿ ಸಖಿಯರೇ, ಯಾವುದೇ ಬಂಡವಾಳವಿಲ್ಲದೆ ದುಡಿಮೆ ಹೇಗೆ ಮಾಡಬಹುದು ಅಂತ. ಇವತ್ತಿನ ಕಾರ್ಯಕ್ರಮ ನೋಡಿದ ಮೇಲೆ ನೀವು ಕೂಡ ಸುಮ್ಮನಾಗಬೇಡಿ. ನಿಮ್ಮ ಮನೆಯಲ್ಲಿರೋ ಸೀರೆಗಳಿಗೆ ಇದೇ ರೀತಿ ಕುಚ್ಚು ಹಾಕುವುದನ್ನ ರೂಢಿಸಿಕೊಳ್ಳಿ.